ಲೇಖಕ ನ್ಯೂಸ್ 18 ಹಿರಿಯ ವರದಿಗಾರ ಆಶಿಕ್ ಮುಲ್ಕಿ ರಚಿತ ವಯನಾಡು ಸಾವು ಬಂದ ಹೊತ್ತಿಗೆ ಹೇಳದೆ ಉಳಿದ ಸತ್ಯಗಳು ಪುಸ್ತಕ ಬಿಡುಗಡೆಯಾಗಿದೆ. ಪುಸ್ತಕ ಬಿಡುಗಡೆ ಕಾರ್ಯಕ್ರಮ ಬೆಂಗಳೂರಿನ ರವೀಂದ್ರ ಕಲಾಕ್ಷೇತ್ರದಲ್ಲಿ ಜರುಗಿತು. ಪರಿಸರ ತಜ್ಞೆ ವಿಶಾಲಾಕ್ಷಿ, ವಯನಾಡಿನಲ್ಲಿ ಸ್ವಯಂ ಸೇವಕರಾಗಿ ಕೆಲಸ ಮಾಡಿದ ಸಾಹುಕಾರ್ ಅಚ್ಚು ಲೇಖಕ ಆಶಿಕ್ ಮುಲ್ಕಿಯವರಿಂದ ನೂತನ ಪುಸ್ತಕ ಅನಾವರಣಗೊಂಡಿತ್ತು. ಪುಸ್ತಕ ಬಿಡುಗಡೆ ಬಳಿಕ ಭೂಮಿ ಮತ್ತು ಮನುಷ್ಯರು ಕುರಿತು ಚರ್ಚೆ, ಸಂವಾದ ಕಾರ್ಯಕ್ರಮ ಏರ್ಪಡಿಸಲಾಗಿತ್ತು. ಇನ್ನು ಕೌದಿ ಪ್ರಕಾಶನದ ಡಾಕ್ಟರ್ ಮಮತಾ ಜೆಎನ್, ಸಾಹಿತಿಗಳಾದಂತಹ ಹುಲಿಕುಂಟೆ ಮೂರ್ತಿ, ಶ್ರೀಪಾದ್ ಭಟ್, ಮುರಳಿ ಮೋಹನ್ ಕಾಟಿ ಮತ್ತಿತರ ಲೇಖಕರು, ಪ್ರಗತಿಪರ ಚಿಂತಕರು, ಸನ್ಮಾನಿತರು ಭಾಗಿಯಾಗಿದ್ದರು. ವಿಶ್ವವಿಖ್ಯಾತ ಬೆಂಗಳೂರು ಕರಗ ಅಂದ್ರೆ ಯಾರಿಗೆ ತಾನೇ ಗೊತ್ತಿಲ್ಲ ಹೇಳಿ. ಅಂದು ಆಳಿದ ನಾಯಕರಿಂದ ಹಿಡಿದು ಇಂದಿನ ಮಾಡರ್ನ್ ಜನರವರೆಗೂ ದ್ರೌಪದಿ ಮಾತೆಗೆ ನಮಿಸಲಿದ್ದಾರೆ. ಇಂದು ಮಾತೆ ದ್ರೌಪದಿ ದೇವಿ ಹುಟ್ಟುಹಬ್ಬ. ಬನ್ನಿ ದೇವಿ ಜನ್ಮದಿನ ಹೇಗಿತ್ತು ನೋಡೋಣ. ಬೆಂಗಳೂರು ಕರಗ ವಿಶ್ವವಿಖ್ಯಾತ. ನಗರದ ಅಧಿದೇವತೆ ದ್ರೌಪದಿ ದೇವಿಯ ಕರಗವನ್ನ ಹೊತ್ತು ರಾಜಬೀದಿಗಳಲ್ಲಿ ಸಾಗುವಾಗ ಆ ಕ್ಷಣವನ್ನ ಕಣ್ತುಂಬಿಕೊಳ್ಳೋದೇ ಸಾರ್ಥಕ. ಅಂಥ ಮಹಾದೇವಿಯ ಜಯಂತ್ಯೋತ್ಸವವನ್ನ ಇವತ್ತು ಆಚರಿಸಲಾಯಿತು. ದ್ರೌಪದಿ ತಾಯಿಗೆ ವಿಶೇಷ ಅಲಂಕಾರವನ್ನ ಮಾಡಲಾಗಿತ್ತು. ಹೂವು, ಹಣ್ಣು, ತರಕಾರಿಗಳ ಅಲಂಕಾರ, ಚಪ್ಪರ, ಕಂಬಗಳ ಸಿಂಗಾರ ಕಣ್ಮನ ಸೆಳೆಯುತ್ತಿತ್ತು. ಅಲ್ಲದೆ ಭಕ್ತರಿಗೆ ಶ್ರೀ ದ್ರೌಪದಿ ದೇವಿಗೆ ಕಲಶಾಭಿಷೇಕ ಮಾಡುವ ಅವಕಾಶವನ್ನ ನೀಡಲಾಗಿತ್ತು. ವಿಶ್ವವಿಖ್ಯಾತ ಬೆಂಗಳೂರು ಕರಗ ಅಂತ ಏನ್ ಮಾಡ್ತೀರಿ, ನಾವು ಆ ತಾಯಿ ದ್ರೌಪದಿ ತಾಯಿಯಿಂದನೇ ಕರಗ ಆಚರಣೆ ಮಾಡೋದು. ಇವತ್ತು ಆ ತಾಯಿ ಹುಟ್ಟುಹಬ್ಬ. ಈ ವರ್ಷ ಭಾರಿ ವಿಜೃಂಭಣೆಯಿಂದ ಮಾಡಬೇಕಂತೇಳಿ ತೀರ್ಮಾನ ಮಾಡಿದ್ರಿ. ದೇವಳದ ಆವರಣದಲ್ಲಿ ಕುರುಕ್ಷೇತ್ರ ನಾಟಕ ಪ್ರದರ್ಶನ ಕೂಡ ಆಯೋಜಿಸಲಾಗಿತ್ತು. ಒಟ್ನಲ್ಲಿ ಬೆಂಗಳೂರು ಜನರ ಇಷ್ಟ ದೇವತೆ ದ್ರೌಪದಿ ತಾಯಿಯ ಜನ್ಮದಿನವನ್ನ ಭಕ್ತರೆಲ್ಲ ಭಕ್ತಿಯಿಂದ ಕೊಂಡಾಡಿದ್ದು ವಿಶೇಷ. ರಂಜನ್ ಶಿರ್ಲಾಲ್, ನ್ಯೂಸ್ 18 ಬೆಂಗಳೂರು. ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ. ಕರ್ನಾಟಕ, ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆರಳುಗಳಲ್ಲೇ ಪಡಿಲಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.